ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಮೈಸೂರು ವ್ಲಾಗ್ ಆದ್ಮೇಲೆ ನೆಕ್ಸ್ಟ್ ವ್ಲಾಗ್ ಇದು. ನಾವು ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದೀವಿ. ಎಲ್ಲಿಗೆ ಅಂದ್ರೆ ಲೇಪಾಕ್ಷಿಗೆ. ಸೊ ನಾನು ಫಸ್ಟ್ ಟೈಮ್ ಲೇಪಾಕ್ಷಿ ಹೋಗ್ತಾ ಇರೋದು. ಈ ಬೆಂಗಳೂರಿಂದ ಏನಿಲ್ಲ ಅಂದ್ರೆ ಒಂದು 120-130 ಕಿಲೋಮೀಟರ್ ಇರುತ್ತೆ. ನೀವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಬಹುದು. ಸೊ ಯಾರು ಹೋಗ್ತಾ ಇದೀವಿ ಅಂದ್ರೆ ನಾನು, ವೀಣಾ, ನಮ್ಮಮ್ಮ, ಇವರು ನಮ್ಮ ಮಾವ. ಅಪ್ಪ ಇಲ್ಲಿ ನೋಡಿ, ಇವ್ರ ನಮ್ಮ ಮಾವ, ಇದು ನಮ್ಮ ಡ್ಯಾಡಿ. ಸೊ ನಾವಿಷ್ಟು ಜನ ಹೋಗ್ತಾ ಇದೀವಿ. ಈ ಮಾತಾಡೋ ಗ್ಯಾಪ್ ಅಲ್ಲಿ ಮ್ಯಾಪ್ ನ ತೆಗೆದ್ಬಿಟ್ವಿ. ಏನಿಲ್ಲ ಅಂದ್ರೆ ಒಂದು 2 ಕಿಲೋಮೀಟರ್ ಮುಂದೆ ಬೇರೆ ಬಂದಿದೀವಿ. ಯಾವ್ದೋ ಮುತ್ತೂರಿಗೆ ಬಂದ್ಬಿಟ್ಟಿದೀವಿ ನಾವು. ಯಾವ್ದೋ ಮ್ಯೂಸಿಕ್ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಇವ್ರ ಏಜ್ ಎಷ್ಟು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕರೆಕ್ಟ್ ಆಗಿ ಹೇಳೋರ್ಗೆ ಏನ್ ಕ್ಲಾಸ್ ಹಾಕಿದ್ರೆ 20 ವರ್ಷ ಕಮ್ಮಿ ಆಗ್ಬಿಡ್ತದ. ಇವ್ರು ನಮ್ಮಪ್ಪ ಹೆಣ್ಮ ಕೊಟ್ಟಿರಪ್ಪ. ಗೈಸ್ ಇಲ್ಲಿ ಎಲ್ಲ ಫುಲ್ ಬರೀ ಬಾಲಕೃಷ್ಣ ಗೊತ್ತಲ್ವಾ? ಬಾಲಯ್ಯ ಐಕಾನಿಕ್ ಡ್ಯಾನ್ಸ್ ಗೊತ್ತಲ್ಲ ಬಾಲಯ್ಯ ಅವ್ರದ್ದು. ಫೈನಲ್ ಆಗಿ ಲೇಪಾಕ್ಷಿ ಬಂದ್ವಿ. ಲೇಪಾಕ್ಷಿ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ರಾಮಾಯಣ ನಡೀತಾ ಇರುವಾಗ ರಾವಣ ಸೀತೆನ ಕರ್ಕೊಂಡು ಹೋಗ್ತಾ ಇರುವಾಗ ಜಟಾಯು ಅನ್ನೋ ಪಕ್ಷಿ ಪ್ರೊಟೆಕ್ಟ್ ಮಾಡಕ್ ಬಂದಾಗ ಸೀತೆ ಮಾತೆನ ಅವಾಗ ರಾವಣ ಹೊಡಿತಾರಲ್ವಾ, ಅವಾಗ ಬಿದ್ದಿದ್ದ ಜಾಗನ ಲೇಪಾಕ್ಷಿ ಅಂತ ಹೇಳ್ತಾರೆ. ಇದೆ ಹ್ಯಾಂಗಿಂಗ್ ಪಿಲ್ಲರ್. ಲೇಪಾಕ್ಷಿ ಫಸ್ಟ್ ಬಂದಿರೋ ದೇವಸ್ಥಾನ ಬಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇನೆ ಬಂದ್ಬಿಟ್ಟು ಇದು ಕಂಬ. ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡಿರ್ತೀರಲ್ಲ. ಯಾವ ಬಟ್ಟೆನ ಬಂದ್ಬಿಟ್ಟು ಅಂದ್ರೆ ಹ್ಯಾಂಗಿಂಗ್ ಪಿಲ್ಲರ್. ಇದು ಬಂದ್ಬಿಟ್ಟು ಇಲ್ಲಿ ನೀವು ಬಟ್ಟೆ ಹಾಕಿದ್ರೆ ಆ ಕಡೆಯಿಂದ ಈ ಕಡೆ ತೆಗಿಬಹುದು. ಬಟ್ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಲೈಟ್ ಆಗಿ ಕಸ ಬಿಡಿಸೋದು ಅದು ಇದಾಗಿ ಕೆಳಗಡೆ ಸ್ವಲ್ಪ ಗಲೀಜಿದೆ. ಅದರಿಂದ ಬರ್ತಿಲ್ಲ. ಬಟ್ ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಗ್ಯಾಪ್ ಬಟ್ಟೆನ ಕ್ಲೀನ್ ಆಗಿ ತೆಗೆದ್ರೆ ಆಚೆ ಬರುತ್ತೆ. ಒಳಗಡೆ ಒಂದು ಶಿವಲಿಂಗ ಇದೆ. ಅದೊಂದು 5000 ವರ್ಷ ಹಳೆ ದೇವಸ್ಥಾನ ಅಂತ. ಫಸ್ಟ್ ಬಂದು ಈ ಜಾಗ ಬಂದು ಬೆಟ್ಟ ಇರೋದ್ರಿಂದ ಇವಾಗ ದೇವಸ್ಥಾನ ಮಾಡಿರೋದು. ಬಟ್ ದೇವಸ್ಥಾನ ನೋಡಕ್ ಮಾತ್ರ ಸೂಪರ್ ಇದೆ. ಐ ಥಿಂಕ್ ರೀಲ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ ಇದನ್ನ. ವೆರಿ ಫೇಮಸ್. 15 ಅಡಿ ಟಾಲ್ ಅಡಿ. ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಇವ್ರು ಕೆತ್ತಾ ಇರುವಾಗ ಅವ್ರ ಅಮ್ಮ ಅಡಿಗೆ ಮಾಡ್ತಿದ್ರಂತೆ. ಒಂದೇ ಒಂದ್ ಅವರ್ ಅಲ್ಲಿ ಅಡಿಗೆ ಮಾಡಿ ಬರೋಷ್ಟರಲ್ಲಿ ಇದನ್ನ ನೋಡಿದ್ರಂತೆ. ನೋಡಿದ ತಕ್ಷಣ ಅಯ್ಯೋ ಎಷ್ಟ್ ಚೆನ್ನಾಗ್ ಮಾಡಿದ್ಯಾ ಮಗನೇ ಅಂತ ಹೇಳಿದ ತಕ್ಷಣ ಒಂದು ಕ್ರ್ಯಾಕ್ ಐತಂತೆ. ಎಲ್ಲೋ ಗೊತ್ತಿಲ್ಲ, ಏನೋ ಕಣ್ಣು ಈವಿಲ್ ಐ ಅಂದ್ರೆ ಕಣ್ಣು ಹಾಕಿದಕ್ಕೆ ಒಂದ್ ಕ್ರ್ಯಾಕ್ ಬಂದ್ಬಿಡ್ತಂತೆ. ಒಂದೇ ಅವರಲ್ಲಿ ಬಿರುಕು ಬಂದಿರೋದು. ಅವರಲ್ಲಿ ಕಟ್ಟಿರೋದು. ಲೆಫ್ಟ್ ಸೈಡ್ ಅಲ್ಲಿ ಕಾಣುತ್ತೆ. ಎಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಒಂದೇ ಅವರಲ್ಲಿ ಇದ್ ಮಾಡಿರೋದು ಅಂತ. ಇಷ್ಟ ನೋಡಿ ಇಷ್ಟು ಚೆನ್ನಾಗಿದೆ. 1 ಅವರಲ್ಲಿ 7 ತಲೆ ಅದಂತೆ. 1 2 3 4 5 6 7 7 ತಲೆ ನಾಗಲಿಂಗ. ಮಾತಾಡ್ತೀಯ ನೆಕ್ಸ್ಟ್? ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ಮಾಡ್ತೀವಿ. ಅಯ್ಯ ನೋಡಿ, ನಾವೆಲ್ಲ ಟೀನೇಜರ್ ಫೋಟೋ ಹೊಡೀರಿ ಅಂತಾರೆ. ಇದು ನಮ್ ಟೀನೇಜರ್, ನಮ್ಮ ಹುಡುಗಿ, ನಮ್ಮ ಏನೋ ಫ್ಯಾಮಿಲಿಯಲ್ಲಿ ಚಿಕ್ಕ ಮಗು ಜಲಪಾತ ಗಡ್ಡ. ಇಲ್ಲಿ ನೋಡಿ ಫ್ರೆಂಡ್ಸ್, ಜಲಪಾತ. ಮಾತಾಡಿ ಏನಾದ್ರು ವಿಡಿಯೋದಲ್ಲಿ ಬರುತ್ತೆ. This is my wife Sarada. Who is this? I'm coming in Andhra Pradesh in Lepakshi temple. It's very beautiful place in Lepakshi. Very beautiful. ಅಂದ್ರೆ ವೀಣಮ್ಮ ಇಂಗ್ಲಿಷ್ ಕಲ್ಸ್ಕೊಟ್ಟಿದ್ವಿ ಸಾರ್ಥಕ ಆಯ್ತು. ಸುಡುದೆ. Who is he? This is my son. Okay, what is his name? Madan Kumar. Hey. Yeah. You left the initial. This is my man is YouTuber and blogger. He's food blogger. Name is we Okay. name ಕೇಳಪ್ಪ. ನೇಮ್ ಕೇಳು. What is the name of the channel? We eats meaning my daughter-in-law name means Veena. We eats. Okay.
ಥ್ಯಾಂಕ್ ಯು. ಯಾಕೆ ವ್ಲಾಗ್ ಅಲ್ಲಿ ಬರ್ತಾ ಇಲ್ಲ ನೀವು? ನೋ ನೋ ನೋ, ಐ ಆಮ್ ಇನ್ ವೆರಿ ಬಿಸಿ. ಮೈ ವೈಫ್ ಬಿಸಿ. ತರಕಾರಿ ಕೊಡೋದ್ರಲ್ಲಿ ಬಿಸಿ. ಓಕೆ, ಫ್ರಮ್ ಟುಮಾರೋ ಯು ವಿಲ್ ಕಮ್. ಯಾ ಐ ಕಮಿಂಗ್ ಸೂನ್. ನಾವು ಪ್ರತಿ ಸತಿ ವಿಡಿಯೋ ಹಾಕಿದಾಗ ಏನಂತ ಹಾಕ್ತಾರೆ ಅಂದ್ರೆ ಎಲ್ಲ ಕಮೆಂಟ್ಸ್ ಅಲ್ಲೂ ಒಂದ್ ಕಮೆಂಟ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಏನದು ಅಂದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ. ಸೊ ಅದಕ್ಕೆ ಏನಂತೀರಾ ನೀವು? ಹೌದು, ನಾನ್ ಕೊಡ್ತೀನಿ. ನಾನ್ ನಿಮ್ಮಪ್ಪ ತರನೇ ನಿಮಗ್ ನಾನ್ ದುಡ್ಡು ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಹೋಗ್ತೀನಿ. ಆಮೇಲೆ ನಮ್ ಪೇಜ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹ್ಯಾಪಿ ಆಗಿರಿ. ಯೋ 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 ಇದು ಅಪ್ಪ ವೀಟ್ ಶುರುವಾಗಿ 2 ವರ್ಷ ಆಯ್ತು. ಸೊ ಏನ್ ಅನ್ಸುತ್ತೆ ನಿಂಗೆ? ನನ್ಗೆ ಅನಿಸ್ತದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಮಾಡ್ತಾರ ಇಲ್ವಾ ಅನ್ಕೊಂಡಿದ್ದೆ. ಅವ್ರ ಮನೇಲಿ ಒಂದ್ ಅಡಿಗೆ ಮಾಡಿದ್ರು, ಮಾಡ್ಬಿಟ್ಟು ಹಂಗೆ ವೀಟ್ಸ್ ಹೆಸರಿಟ್ಟು ನನ್ ಮಗಳ ಹೆಸರೇ ಅದು. ಅಂದ್ರೆ ಕಷ್ಟ ಈಗ ಬೀಳ್ತಲ್ಲ ನನ್ ಮಗಳು ಎಲ್ಲ ನಮ್ಮ ಮಳೆ ಮೇಯರ್ ಎಲ್ಲಾ ಕಡೆ ಹೋಗಿ ವಿಡಿಯೋ ಮಾಡ್ಕೊಂಡು ತಳಪಾಯ ನನ್ ಮಗಳ ಹೆಸರು ವೀಟ್ಸ್. ಚೆನ್ನಾಗಿದೆ ಬೇಬಿ. ಆಲ್ರೆಡಿ 703 ವಿಡಿಯೋಸ್ ಹಾಕಿದ್ಯಾ. ಸೊ ನಿನ್ ಫೇವ್ರೆಟ್ ವಿಡಿಯೋ ಯಾವ್ದು? ನನ್ನ ಫೇವ್ರೇಟ್ ವಿಡಿಯೋ, ನಾನು ನಿನ್ನೆ ಒಂದ್ಸಲಿ ಹೋಗಿದ್ವಲ್ಲ, ಒಂದ್ ಹುಡುಗ ಕಾಲೇಜ್ ಹುಡುಗ ಮೋಮೋಸ್ ಮಾಡ್ತಿದ್ದ, ಸಮೃದ್ಧಿ ಮೋಮೋಸ್ ಅಂತ ಮಾಡ್ತಿದ್ದ. ಅವನ್ಗೆ ಒಂದು ಹೆಲ್ಪ್ ಆಯ್ತು ಆ ವಿಡಿಯೋ ಇಂದ. ಆ ವಿಡಿಯೋ ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ಅದು ಅವ್ರಿಗೆ ಈಗ ಆಗ್ತಿದ್ದಾನ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅವನಿಗೊಂದು ಹೆಲ್ಪ್ ಆಯ್ತು ಆ ವಿಡಿಯೋ ಇಂದ. ಬಟ್ ನನಗೆ ಅದು ಫೇವ್ರೇಟ್ ವಿಡಿಯೋ. ಡ್ಯಾಡಿ, ನನಗೆ ತುಂಬಾ ಫೇವ್ರೆಟ್ ವಿಡಿಯೋ ಅಂದ್ರೆ ಮೇರಾ ಸ್ಟೈಲ್ ಐಸಾ ನನಗೆ ಅದ್ರಲ್ಲಿ ತುಂಬಾ ಇಷ್ಟವಾದ ವಿಡಿಯೋ ಅಂದ್ರೆ ಪಟೇಗಾರಪಳ್ಳಿದಲ್ಲಿ ಒಬ್ರು ಪಾಪ ಅಮ್ಮ ಅವರು ರೋಡಲ್ಲಿ ಅಂದ್ರೆ ರೋಡ್ ಸೈಡ್ ನಲ್ಲಿ ಕಾಳು ವ್ಯಾಪಾರ ಮಾಡ್ತಾ ಇದ್ರು. ಶಾರದಮ್ಮ ಕಾಳು ಅಂಗಡಿ. ಸೊ ಅವ್ರಿಗೆ ನನ್ ಮಗ ಒಂದ್ ಹೆಲ್ಪ್ ಮಾಡ್ದ. ಸೊ ಆ ಕಾಳು ಮಾರೋದನ್ನ ಕ್ಲೀನ್ ಆಗಿ ವಿಡಿಯೋ ಮಾಡಿ ಹಾಕಿ ಒಂದ್ 4 ಜನಕ್ಕೆ ಆ ಅಮ್ಮ ಗುರ್ತಿಸ್ಕೊಳ್ಳೋ ತರ ಮಾಡಿ ಇವತ್ತು ಅವರು ಒಂದು ಒಳ್ಳೆ ವ್ಯಾಪಾರದಲ್ಲಿ ಇದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ನಮಗೂ ತುಂಬಾ ಇಷ್ಟ ಆಯ್ತು. ನಾವು ಹೋಗಿ ತಿಂದಿದ್ವಿ ಅಲ್ಲಿ, ತುಂಬಾ ಚೆನ್ನಾಗಿದೆ. ಆದ್ರೆ ನೀವು ಹೋಗಿ ಒಂದ್ಸಲ ಟ್ರೈ ಮಾಡಿ. ಅಬ್ಬ ನಿನ್ ಫೇವ್ರೆಟ್ ವಿಡಿಯೋ ಯಾವುದು? ನಮ್ಮ ಹುಲ್ಲೂರಮ್ಮ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅಲ್ಲೊಂದು 2 ರೂಪಾಯಿ ಟೀ ಸಿಗ ಬೆಂಗಳೂರಲ್ಲಿ ಎಲ್ಲೂ ಕೊಡಲ್ಲ. ನಾನ್ ಮೆಚ್ಚಿದಂತ ಟೀ 2 ರೂಪಾಯಿ. 10 ರೂಪಾಯಿ ಊಟ ಯಾರು ಕೊಡ್ತಾರೆ? ಇಲ್ಲಿ ಕೊಡಲ್ಲ. 10 ರೂಪಾಯಿಗೆ ಅನ್ನ ಸಾಂಬಾರು ಊಟ ಕೊಡ್ತಾರೆ. ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಿ, ಯಾವತ್ತೂ ಅದು ನೋಡಿಲ್ಲ. ನಮ್ಮ ಮಳೆ ಮೇಲೆ ಗುರ್ತಿಸಿ ಅದನ್ನ ರೆಗ್ಯುಲರ್ ಆಗಿ ನಾವು ನಮ್ಮ ಮಾವ ವೈಫ್ ಎಲ್ಲ ಹೋಗ್ತೀವಿ. ರೆಗ್ಯುಲರ್ ಆಗಿ ಹೋಗ್ತೀವಿ ದೇವಸ್ಥಾನಕ್ಕೆ, ತಿಂಗಳಿಗೆ ಒಂದ್ಸಲಿ ಹೋಗ್ತೀವಿ. ಅಲ್ಲಿ ನಾನು ಊಟಕ್ಕೆ ಅಂತ ಹೋಗಿದ್ದೇವೆ ಹೋಟ್ಲ್ ಅಷ್ಟೇ. ಅದನ್ನು ಪ್ರಮೋಷನ್ ದುಡ್ಡು ತಗೊಂಡ್ ಮಾಡಿದ್ರ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಯಾವ ಒಂದು ರೂಪಾಯಿ ನಾನೇ ಕೊಟ್ಟಿದ್ದೀನಿ ಅದರಲ್ಲಿ ಕೊಟ್ಟು ವಿಡಿಯೋ ಮಾಡಿ ಬಂದಿದ್ದು. ಅಮ್ಮ ನಿಮ್ ಫೇವ್ರೆಟ್? ವೀಣನ್ ಫಸ್ಟ್ ಸ್ಯಾಲ್ರಿ ಅದು ಮದ್ವೆ ಆಗಿ ಮದ್ವೆ ಆದ್ಮೇಲೆ ಫಸ್ಟ್ ಸ್ಯಾಲ್ರಿ ಟ್ರೀಟ್ ಕೊಡ್ಸೋಣ ಅಂತ ಅದು ನಮ್ಮ ಮಗಳದ್ದು ಕಾಲೇಜ್ ಮೊದಲು ಸಂಬಳ. ಸಂಬಳದಲ್ಲಿ ಕೊಡ್ಸಕ್ ಹೋದಾಗ ದೇಸಿ ಮಸಾಲೆಯಲ್ಲಿ ಅವಾಗ ವಿಡಿಯೋ ಮಾಡಿದ್ದು. ಬೇಬಿ ನಿನ್ ಫೇವ್ರೆಟ್ ವಿಡಿಯೋ ಯಾವುದು? ನನ್ ಫೇವ್ರೆಟ್ ವಿಡಿಯೋ ಅಂದ್ರೆ ಫಸ್ಟ್ ವಿಡಿಯೋ ಪನ್ನೀರ್ ಪಾಲಕ್ ಮಶ್ರೂಮ್ ಅಂತ ರೆಸಿಪಿ ವಿಡಿಯೋಸ್ ನಂಗೆ ಸಕ್ಕತ್ ಇಷ್ಟ. ಸೊ ತಿರ್ಗಾ ರೆಸಿಪಿ ವಿಡಿಯೋಸ್ ಶುರು ಮಾಡ್ಬೇಕು. ಡ್ಯಾಡಿ ನೀವು ಬಂದಿದ್ದೀರಾ ರೆಸಿಪಿ ವಿಡಿಯೋಸ್. ನಿಮ್ ಫೇವ್ರೆಟ್ ಯಾವ್ದು ನಾನ್ ಮಾಡೋ ಅಡ್ಗೆಲಿ? ಅದೇ ಇದು ಯಾವ್ದು ಸುಕ್ಕ, ಚಿಕನ್ ಸುಕ್ಕ ಸೂಪರ್. ಅಮ್ಮ ನಿಮ್ಗೆ ಯಾವ್ದು ನಾನ್ ಮಾಡೋದು? ಮಟನ್ ಸುಕ್ಕ ಇಷ್ಟ. ಮಟನ್ ಸುಕ್ಕ ಸೂಪ್. ನಿನಗೆ ಬೇಬಿ? ನನಗೆ ಲೈಫ್ ಅಲ್ಲಿ ಉಪ್ಪಿಟ್ಟು ಅಂದ್ರೆ ಇಷ್ಟ ಇರ್ತಿರ್ಲಿಲ್ಲ. ಅದನ್ನ ತರಕಾರಿ ಹಾಕಿ ಮಾಡ್ದಲ್ಲ ಅವಾಗ ಇಷ್ಟ ಆಯ್ತು. ಅದು ಇಷ್ಟ. ಆಮೇಲೆ ಎಲ್ಲಾನು ಚೆನ್ನಾಗಿ ಮಾಡ್ತೀಯ ಸರ್. ಹಂಗೆ ಉಳ್ಕೊಂಬ ಸರ್ ಆತರ ಪಕ್ಷಿ ನೀನು ನ್ಯೂಸ್ ಅಲ್ಲಿ ಬರುತ್ತೆ. ಪಕ್ಷಿ ನೋಡಕ್ ಹೋಗಿ ಆಂಟಿ ಪಕ್ಷಿ ಆಗಿದೆ. ನಿಮ್ಮ ಅದೇನೋ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನೋ ಆರ್ಡರ್ ಹಾಕ್ಬಾರಂತೆ, ಮೇಲೆ ಹತ್ಬಾರ್ದು ಅಂತ. ಇಲ್ಲಿಗೆ ಬರಕ್ 10 ರೂಪಾಯಿ, ಟೋಟಲ್ 50 ರೂಪಾಯಿ. ಓನ್ಲಿ ಎಂಟ್ರಿ 10 ರೂಪೀಸ್. ಅಲ್ಲಿ ಗೇಟ್ ಅಲ್ಲಿ ಆಚೆಯಿಂದ ಗೇಟ್ ಕಾಲಿಟ್ರು 10 ರೂಪಾಯಿ ತಗೊಂಡು ನಾವು ಹೋಗಲ್ಲ ಕಣ. ಇಲ್ಲೇ ಇರ್ತೀವಿ ಅಂದ್ರು 10 ರೂಪಾಯಿ ಕಿತ್ಕೊಂಡ. ಆದ್ರೂ ಕೊಟ್ಬಿಟ್ಟಿದೀವಲ್ಲ ಅಂತ ವಿಧಿ ಇಲ್ಲದೆ ಬಂದ್ಬಿಟ್ವಿ. ಈ ವಿಡಿಯೋ ನೋಡಿದ್ರ ಅಲ್ವಾ? ಇದೇ ಹೋಟ್ಲಿಗೆ ಇವಾಗ ಬಂದಿರೋದು. ಇದು ದೇವನಹಳ್ಳಿಲಿರೋ ಗೌಡ್ ರೆಸ್ಟೋರೆಂಟ್. ನಾವೆಲ್ಲ ಮಾಮೂಲಿ ಮುದ್ದೆ ಆಮೇಲೆ ಬಿರಿಯಾನಿ ಆರ್ಡರ್ ಮಾಡೋಣ ಅಂತ ಕೂತಿದೀವಿ. ಇನ್ನ ಯಾರು ಬಂದಿಲ್ಲ. ಕೇಳ್ತೀವಿ. ನೀನೇನ್ ಆರ್ಡರ್ ಮಾಡ್ತೀಯಾ? ನಾನು ಮುದ್ದೆ ಮಾತಾಡೋದು. ಅಮ್ಮ ನೀವು? ಬಿರಿಯಾನಿ. ಕುಷ್ಕಾ ಕಬಾಬ್. ದಿಸ್ ಇಸ್ ಕುಷ್ಕಾ ಕಬಾಬ್. ಓಕೆ. ಯು? ನಮ್ದು ಮುದ್ದೆ ಮಟ. ಮೀ ಬಿರಿಯಾನಿ.
ಸೊ ಇವಾಗ ಟೈಮ್ ಬಂದು 5:15 ಆಲ್ರೆಡಿ ಅಲ್ಲಿ 4:15 4 ಗಂಟೆಲ್ಲ ಊಟ ಮಾಡಿದ್ವಿ ನಾವು. ಈಗ ಇಲ್ಲಿಂದ ಬನ್ನೇರ್ಘಟ್ಟ ಹೋಗ್ತಾ ಇದೀವಿ, ದೇವನಹಳ್ಳಿಯಿಂದ ಬನ್ನೇರ್ಘಟ್ಟ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಕಾರ್ ಟು ಕೆಫೆ, ಅದೇ ಗೋ ಕಾರ್ಟಿಂಗ್ ನೋಡಿದ್ರಲ್ಲ, ಚಿಕ್ಕ ಗಾಡಿ ಓಡಿಸೋದು, ಏನೋ ಅದನ್ನ ಆಟ ಆಡಕ್ ಹೋಗ್ತಾ ಇದೀವಿ. ಕೈ ನೋವಲ್ಲ, ನಿಮ್ ಮನೆಗೆ ಹೋಗ್ತೀರಲ್ಲ, ಇಲ್ಲಿ ನೋಡಿ ಹಿಂಗೆ ನೋವುತ್ತೆ, ಹಿಂಗೆಲ್ಲ ಮಾಡಿದ್ವಿ. ಡ್ಯಾಡಿಂಗ್ ಕೇಳ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಸೂಪರ್. ಓಕೆ, ನಿಮ್ ದಿನ ಹೆಂಗಿತ್ತು ಇವತ್ತು? ಇವತ್ತಿಗೆ ದಿನ ಮುಗೀತು, ಇವತ್ತಿನ ದಿನ ಮುಗೀತು. ಸೊ ಹೆಂಗಿತ್ತು ಅಂತ ಇವ್ರನ್ನೆಲ್ಲ ಕೇಳೋಣ. ಸೂಪರ್ ಆಯ್ತು. ಒನ್ ಡೇ ಟ್ರಿಪ್ ಸೂಪರ್. ಪ್ರಾಬ್ಲಮ್ ಅಡಿಗೆ ಮಾಡು, ದಿನ ಊಟ ಮಾಡು, ಮನೆಯಲ್ಲೇ ಆಗಿತ್ತು. ಇವತ್ತು ಚೆನ್ನಾಗಿತ್ತು. ಚೇಂಜ್. ಬಟ್ಟೆ ಹೋಗಿ ಪಾತ್ರೆ ತೊಳಿ, ಬಟ್ಟೆ ಹೋಗಿ ಅನ್ನೋದಕ್ಕಿಂತ ಚೇಂಜ್ ಇತ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇವತ್ತಿಂದೆಲ್ಲ? ಎಲ್ಲ ಇಷ್ಟ ಆಯ್ತು. ಎಲ್ಲ ಇಷ್ಟ ಆಯ್ತು. ಡ್ಯಾಡಿ, ನಿಮ್ ಫೇವ್ರೆಟ್ ಒಂದ್ ಯಾವ್ದು? ಫೇವ್ರೆಟ್ ಲೇಪಾಕ್ಷಿ ದೇವಸ್ಥಾನ ತುಂಬಾ ಇಷ್ಟ ಆಯ್ತು. ಹಳೆಯ ದೇವಸ್ಥಾನ, ಅದು 500 ವರ್ಷದ ಲಿಂಗ ನೋಡಿದೀವಿ. 5,000 5,000 5,000 ನಾವು 5,000 ವರ್ಷದ ಲಿಂಗ ನೋಡಿದೀವಿ. ಪುಣ್ಯ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಹೋಗಿ ನೋಡಿ ಆ ದೇವಸ್ಥಾನ. ಅಮ್ಮ, ನಿಮ್ಗೆ ಯಾವ್ದು ಇಷ್ಟ ಆಯ್ತು? ನನ್ಗೆ ಲೈಕ್ ನಾನೇ ಮಾಡಿ, ಕಾರ್ ಓಡಿಸಿದೀನಿ ಅನ್ನೋ ಶೇರ್ ಮಾಡಿ, ಫೀಲ್. ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇನೋ ಮಾತಾಡ್ತಾ ಇರ್ತಾನೆ, ಲೈಕ್ ಮಾಡಿ ಅಂತ. ಹೇಳಮ್ಮ. ಇನ್ನೊಂದ್ಸತಿ ಕೇಳ್ತೀನಿ. ಅಮ್ಮ, ನಿಮ್ಗೇನ್ ಇಷ್ಟ ಆಯ್ತು? ನನ್ಗೆ ನಾನೇ ಕಾರ್ ಓಡಿಸಿರೋ ತರ ಫೀಲ್ ಇವತ್ತು ನನ್ಗೆ. ನೀವೇ ಓಡಿಸಿದ್ದು? ಚೆನ್ನಾಗಿತ್ತು. ನೀವ್ ಓಡಿಸಿದ್ರಿ ತಾನೆ? ನಾನೇ ಇದೆಲ್ಲ ಮಾಡಿದ್ದೆ, ಕಾಲೆಲ್ಲ ಮುಟ್ಟಿದ್ದು. ಇದು ಎಕ್ಸಲೇಟರ್ ಎಲ್ಲ. ಅಪ್ಪ, ನಿನಗ್ ಒಂದ್ ಯಾವ್ದಾದ್ರು ಇಷ್ಟ ಅಂದಿದ್ದು? ನನಗೊಂದು ಅಂದ್ರೆ ಜಟ ಇದು ಇದೆಯಲ್ಲ ಚಿತ್ರ, ಹಾ. ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಹಿಂದೆ ಶ್ರೀರಾಮನ ನೆನಪು ಅಂತ ಚೆನ್ನಾಗಿದೆ. ನನಗೇನ್ ಇಷ್ಟ ಆಯ್ತು ಅಂದ್ರೆ, ಓಕೆ, ಥ್ಯಾಂಕ್ ಯು. ನನಗೇನ್ ಇಷ್ಟ ಆಯ್ತು ಅಂದ್ರೆ ನಮ್ ಫ್ಯಾಮಿಲಿ ಜೊತೆ ಒಟ್ಟಿಗೆ ಆಫ್ಟರ್ ಅ ಲಾಂಗ್ ಟೈಮ್ ಎಂಜಾಯ್ ಮಾಡಿ ಸಖತ್ ಇಷ್ಟ ಆಯ್ತು. ನಿನ್ಗೇನ್ ಇಷ್ಟ ಆಯ್ತು ಅಂತ ಕೇಳ್ತೀನಿ. ನನಗೆ ಓವರ್ ಆಲ್ ಆಗಿ ಎಲ್ಲ ಇಷ್ಟ ಆಯ್ತು. ಎಷ್ಟೊಂದ್ ದಿನ ಆದ್ಮೇಲೆ ಫ್ಯಾಮಿಲಿ ಜೊತೆ ಆಚೆ ಬಂದಿದ್ದೀವಿ. ಲಾಸ್ಟ್ ನಾವೆಲ್ಲ ಹೋಗಿದ್ದು ಆಚೆ ದೇವಸ್ಥಾನ ಬಿಟ್ರೆ ಅದು ಹೊಗನೇಕಲ್ ಫಾಲ್ಸ್. ಹೊಗನೇಕಲ್ ಫಾಲ್ಸ್ ನಾವು ಲಾಸ್ಟ್ ಹೋಗಿದ್ದು. ರೆಸಾರ್ಟ್ ನನಗೆ ಫಾಲ್ಸ್ ಲಾಸ್ಟ್ ಹೋಗಿದ್ದು ನಾವು ಈ ತರ ಒನ್ ಡೇ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಮಗೆ ನೀವೇನ್ ಮಾಡ್ಬೇಕಂತ ನಮ್ ಡ್ಯಾಡಿ ಹೇಳ್ತಾರೆ. ಏನ್ ಮಾಡ್ಬೇಕು ಡ್ಯಾಡಿ? ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಬಾಯ್. ಫಾಲೋ ಮಾಡಿ. ಬಾಯ್. ಓಕೆ, ಬಾಯ್.